ಇಲ್ಲಿರ್ತಕ್ಕಂಥ ಚಂದ್ರನಾಥ ಬಸ್ತಿ ಕಲ್ಯಾಣ ಚಾಲುಕ್ಯರ ಕಾಲದ ಇಲ್ಲಿ 9-10ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ನಿರ್ಮಾಣ ಮಾಡಿರುವಂಥ ಈ ಜೈನ ಬಸ್ತಿಗಳಿಗೆ ಇಲ್ಲಿದ್ದಂಥ ಮೂರ್ತಿಗಳು ಏನು ಒಡೆದು ಹೋಗಿದ್ದಾವೆ ಅವುಗಳ ಭಗ್ನಾವಶೇಷಗಳನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಇರುವಂಥ ಒಂದು ಜೈನ ಶಿಲ್ಪ ತಾವು ನೋಡ್ತಾ ಇದ್ದೀರಿ. ಅಲ್ಲೇ ಒಂದು ತೀರ್ಥಂಕರ ಶಿಲ್ಪ ನೋಡ್ತಾ ಇದ್ದೀರಿ. ಗೆಳೆಯರೇ ನಮಸ್ಕಾರ. ನಾವಿವಾಗಿರುವಂಥದ್ದು ಮುಳುಗುಂದದ ಜೈನ ಬಸತಿಗಳು ಇರುವಂಥ ಒಂದು ಸ್ಥಳ. ಇಲ್ಲಿ ಈ ಸ್ಥಳದಲ್ಲಿ ಸಾಕಷ್ಟು ಜೈನ ಬಸತಿಗಳಿದ್ದರೂ ಇನ್ನೂ ಸರಿಯಾದ ರೀತಿ ಜೀರ್ಣೋದ್ಧಾರ ಆಗದೆ ಅಥವಾ ಪ್ರವಾಸಿಗರ ಒಂದು ಕೈಗೆ ಇವತ್ತು ಎಟಕದೇ ಇರುವಂಥ ಹಲವು ಗುಡಿಗಳು ಇಲ್ಲಿವೆ. ತುಂಬ ಒಂದು ಸುಂದರವಾದ ಗುಡಿಗಳಾದರೂ ಕೂಡ ಪ್ರವಾಸಿಗರನ್ನು ಸೆಳೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವೇ ವಿಫಲ ಆಗಿದ್ದೀವಿ ಅನಿಸುತ್ತೆ. ಕಾರಣ ಏನು ಅಂದರೆ ಮೊದಲನೇದಾಗಿ ನನ್ನ ಸರೌಂಡಿಂಗಲ್ಲಿ ನೀವು ನೋಡ್ಬೋದು, ಸರಿಯಾಗಿ ಒಂದು ಚೊಕ್ಕ ಮಾಡಿ ಇದನ್ನು ಇಟ್ಕೊಳ್ಳೋವಂಥ ಯಾವುದೇ ಒಂದು ಕೆಲಸಗಳು ಸರಿಯಾಗಿ ನಡೆದಿಲ್ಲ. ಎರಡನೇದಾಗಿ ಈ ಥರ ಗುಡಿಗಳಿದೆ ಅನ್ನೋದು ಮಾಹಿತಿ ಕೂಡ ಹೊರ ಜಗತ್ತಿಗೆ ಇವತ್ತಿಗೂ ಇಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿರುವ ಎಲ್ಲ ಜೈನ ಬಸದಿಗಳನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಇನ್ನು ನನ್ನ ಮುಂದೆ ನೀವು ನೋಡ್ಬೋದು, ಈ ಒಂದು ಸ್ಥಳಕ್ಕೆ ಪ್ರವೇಶ ದ್ವಾರದ ಮಂಟಪವನ್ನು ಕಟ್ಟಿದ್ದಾರೆ. ಸಾಧಾರಣವಾಗಿ ನೀವು ಚಿತ್ರದುರ್ಗದಲ್ಲಿ ಈ ಥರ ಒಂದು ಪ್ರವೇಶ ದ್ವಾರದ ಮಂಟಪಗಳನ್ನ ನೋಡಿರ್ತೀರಾ. ಅದು ಬಿಟ್ಟು ಎಲ್ಲೋ ತುಂಬ ಒಂದು ಕಮ್ಮಿ ಸ್ಥಳದಲ್ಲಿ ಈ ರೀತಿಯ ಒಂದು ಪ್ರವೇಶ ದ್ವಾರದ ಮಂಟಪಗಳು ಕಂಡುಬರುತ್ತೆ. ಈ ಮುಳುಗುಂದದಲ್ಲಿ ಈ ಒಂದು ಪ್ರವೇಶ ದ್ವಾರದ ಮಂಟಪ ಇರೋದು ಕೂಡ ತುಂಬ ಅಚ್ಚರಿಯ ವಿಷಯ. ಮತ್ತು ಈ ಗುಡಿ ಹತ್ರ ಬಂದಿದ ತಕ್ಷಣ ಈ ಪ್ರವೇಶ ದ್ವಾರದ ಮಂಟಪದ ಈ ಒಂದು ಭಾಗದಲ್ಲಿ ನೀವು ನೋಡ್ಬೋದು, ಇದು ಮಹಾವೀರನ ಒಂದು ಉಬ್ಬು ಶಿಲ್ಪ ಇದೆ. ಹಾಗಾಗಿ ಇದು ಜೈನರ ಬಸದಿ ಅಂತ ನಾವು ತಿಳ್ಕೊಬೋದಾಗಿದೆ. ಇನ್ನು ಈ ಒಂದು ಪ್ರವೇಶ ದ್ವಾರದ ಮಂಟಪದ ಒಳಗಡೆ ಬಂದರೆ ನಿಮಗೆ ಮೇಲ್ಗಡೆಗಾದಂಗೆ ಭುವನೇಶ್ವರಿಯ ಒಂದು ಕೆತ್ತನೆ ಕೂಡ ಇದೆ. ಇದೊಂಥರ ತೆರೆದ ಮಂಟಪ, ಅಂದರೆ ನೀವು ಈಗಾಗಲೇ ನೋಡ್ಬೋದು ಸ್ಥಳೀಯರು ಕುತ್ಕೊಂಡಿರೋದು. ಹಿಂದೆ ಕೂಡ ಈ ಒಂದು ಇದನ್ನು ಕಕ್ಷಾಸನ ಅಂತ ಕರೀತಾರೆ, ಅಂದರೆ ಕುತ್ಕೊಳ್ಳೋದಕ್ಕೆ ಅಂತ ಮಾಡಿರೋಂಥ ಒಂದು ಸ್ಥಳ. ಸೊ ಈ ಸ್ಥಳದಲ್ಲಿ ಹಿಂದೆ ಸಾಕಷ್ಟು ಜನ ಕುತ್ಕೊಂಡು ದಿನನಿತ್ಯದ ಜೀವನವನ್ನು ಇಲ್ಲಿ ದೂಡ್ತಾ ಇದ್ರು ಅಂತ ಕೂಡ ಕಂಡುಬರುತ್ತೆ. ಮತ್ತು ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ನೀಡುವಂಥ ಶಾಸನ ಕೂಡ ನಿಮಗೆ ಇಲ್ಲೇ ಇದೆ. ಇಲ್ಲೊಂದು ಶಾಸನ ಮತ್ತು ಈ ಕಂಬದ ಮೇಲಿರೋ ಮತ್ತೊಂದು ಶಾಸನ ಕೂಡ ನೀವು ನೋಡ್ಬೋದು. ತೀರ್ಥಂಕರ ಉಬ್ಬು ಶಿಲ್ಪ, ಆ ಉಬ್ಬು ಶಿಲ್ಪದ ಕೆಳಗಡೆ ಶಾಸನವನ್ನು ಕೂಡ ಕೆತ್ತಿದ್ದಾರೆ. ಇದು ತ್ರಿಕೂಟ ಜೈನ ಬಸ್ತಿ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಪ್ರವೇಶ ದ್ವಾರ ಮಂಟಪದಲ್ಲಿ 2 ಶಾಸನಗಳನ್ನು, ಒಂದು ಸ್ತಂಭ ಶಾಸನ, ಒಂದು ಶಾಸನವನ್ನು ನೋಡಿದ್ರಿ. ಇಲ್ಲಿರ್ತಕ್ಕಂಥ ಜೈನ ಬಸ್ತಿ ಮುಳುಗುಂದದ ನೈಸೇನ ಅನ್ನೋನು, ಇದೇ ಮುಳುಗುಂದದ ಊರವನು. ಈ ನೈಸೇನ ಕಾಲಮಾನ 9ನೇ ಶತಮಾನದಿಂದ ಹಿಡಿದು 11ನೇ ಶತಮಾನ. ಇಬ್ಬರು ನೈಸೇನ ಬರ್ತಾರೆ. 1ನೇ ನೈಸೇನ ಕನ್ನಡ ವ್ಯಾಕರಣವನ್ನು ಬರೆದ್ರೆ, 2ನೇ ನೈಸೇನ ಜೈನ ಬಸ್ತಿಯ ಜೈನ ಪುರಾಣಗಳನ್ನು ಒಳಗೊಂಡಂಥ, ಜೈನ ಪುರಾಣಗಳ ಕಥೆಗಳನ್ನು ಒಳಗೊಂಡಂಥ ಧರ್ಮಪದ ಅನ್ನುವಂಥ ಒಂದು ಏನು ಕಥೆಯನ್ನು ಬರೀತಾನೆ. ಆ ನೈಸೇನ, ಈ ಮುಳುಗುಂದದ ನೈಸೇನ ಪ್ರಸಿದ್ಧ ಆಗ್ತಾನೆ. ಇಲ್ಲಿರ್ತಕ್ಕಂಥ ತ್ರಿಕೂಟ ಬಸ್ತಿಯೊಳಗೆ 3 ಕಡೆ ಜೈನ ವಿಗ್ರಹಗಳಿದ್ವು. ಅದೆಲ್ಲ ಒಳಗಡೆ ಇದ್ದಂಥ ಮೂರ್ತಿಗಳು ಹಾಳಾಗಿದೆ. ಈಗ ಮತ್ತೆ ಹೊಸದಾಗಿ ಜೈನ ಮೂರ್ತಿಗಳನ್ನು ಪ್ರತಿಷ್ಠಾಪನಾ ಮಾಡಬೇಕಂತೇನು ಜೈನ ಮೂರ್ತಿಗಳನ್ನು ತಂದಾರೆ. ಇಲ್ಲಿ ನಿನ್ನೆ ಮೊನ್ನೆ ನೀವು ಬಂದು ನೋಡಿದಾಗ ಇಂಥ ಕಸ ಕಡ್ಡಿಗಳು ಬೆಳೆದು ಅಡವಿಯಾಗಿ ಓಪಾದಿಯಲ್ಲಿತ್ತು. ಇದನ್ನು ಮುಳುಗುಂದದ ಪುರಸಭೆಯವರು, ಇಲ್ಲಿರ್ತಕ್ಕಂಥ ಜೈನ ಬಸ್ತಿಯ ಮುಖಂಡರು ಇದನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ. ಒಟ್ಟಾರೆ ಈ ಜೈನ ಬಸ್ತಿಯನ್ನು ನೋಡಿಬಿಟ್ರೆ ಇದೊಂದು ಬೆಟ್ಟದಲ್ಲಿರುವಂಥ ಜೈನ ಬಸ್ತಿ. ಇದಕ್ಕೆ ಹಿಂದ್ಗಡೆ ರಸ್ತೆ ಇದೆ. ಈ ರಸ್ತೆಯೊಂದಿಗೆ ಇದಕ್ಕೆ ಸುತ್ತಲೂ ಆವಾರ ಗೋಡೆಯನ್ನು ಮಾಡಿ ಇದನ್ನು ಒಂದು ಸುಂದರವಾದಂಥ ಹೂದೋಟವನ್ನು ಮಾಡಿ ರಕ್ಷಣೆ ಮಾಡಬೇಕಾಗಿದೆ. ಈ ದಿಶೆಯೊಳಗೆ ಗದಗ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ H.K. ಪಾಟೀಲರು ಈ ಪ್ರವಾಸೋದ್ಯಮ ಇಲಾಖೆ ಹಾಗೂ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ಇದರತ್ತ ಗಮನ ಕೊಟ್ಟರೆ ಈ ಜೈನ ಬಸ್ತಿಗಳ ಒಂದು ನೋಡಲಿಕ್ಕೆ ಬರ್ತಕ್ಕಂಥ ಪ್ರವಾಸ ಸ್ಥಳವಾಗಿ ಇದು ಅಭಿವೃದ್ಧಿ ಹೊಂದದೆ. ಬನ್ನಿ ವೀಕ್ಷಕರೇ, ಈ ಜೈನ ಬಸ್ತಿಯ ಒಂದು ಪ್ರವೇಶದ್ವಾರ ಬಾಗಿಲುವಾಡದೊಳಗೆ ನೀವು ಒಳಗೆ ಹೋದ ತಕ್ಷಣ ತ್ರಿಕೂಟ ಬಸ್ತಿ ಅಂತ ಕರೀಲಿಕ್ಕೆ ಕಾರಣ, ಈ 3 ಗರ್ಭಗೃಹದೊಳಗೆ ಏನು ಜೈನ ಮೂರ್ತಿಗಳಿದ್ವು ತಾವು ನೋಡ್ತಾ ಇದ್ದೀರಿ. ಇಲ್ಲಿ 3 ಜೈನ ಬಸ್ತಿಗಳ ಮಧ್ಯೆ ಒಂದು ರಂಗವೇದಿಕೆ, 4 ಕಂಬಗಳ ಮಧ್ಯೆ ನಾನು ನಿಂತಿದ್ದೇನೆ. ಇಲ್ಲಿರ್ತಕ್ಕಂಥ ಈ ಮುಳುಗುಂದದ ತ್ರಿಕೂಟ ಅಂದ್ರೆ ಆನೆ ಬಸ್ತಿ ಅಂತೇನು ಕರಿತೀವಿ. ಆನೆಯ ಶಿಲ್ಪಗಳನ್ನು ಹಿಂದುಗಡೆ ಹಾಕಿರೋದ್ರಿಂದ ಇದಕ್ಕೆ ಆನೆ ಬಸ್ತಿ ಅಂತಲೂ ಕರಿತೀವಿ. ಇಲ್ಲಿರ್ತಕ್ಕಂಥ ಚಂದ್ರನಾಥ ಬಸ್ತಿ ಅಂತ ಆ ಕಡೆ ಇದೆ, ಇಲ್ಲಿ ತ್ರಿಕೂಟ ಬಸ್ತಿ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಜೈನ ಬಸ್ತಿಯೊಳಗೆ ಒಳಗಿದ್ದಂಥ ಜೈನ ಮೂರ್ತಿಯ ಪೀಠ ಒಡೆದು ಹಾಕಿದ್ದಾರೆ. ಜೈನ ವಿಗ್ರಹ ಹಾಳಾಗಿದೆ. ಇಲ್ಲಿ ಮತ್ತು ಹೊಸದಾಗಿ ಪುನರ್ ಜೈನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಇಲ್ಲಿನೂ ಅಷ್ಟೇ
ಈ ಗರ್ಭಗೃಹದೊಳಗೆ ಅಲ್ಲಿರ್ತಕ್ಕಂಥ ಗರ್ಭಗೃಹದೊಳಗೆ ಯಾವ ರೀತಿ ಜೈನ ಮೂರ್ತಿಗಳು ಇದ್ವು ಅಂತ ನೀವು ನೋಡಬೇಕಂದ್ರೆ ಈ ಬಾಗಿಲು ಮಾಡಿದ ಮೇಲೆ ಇದು ಮಹಾವೀರ ಮೂರ್ತಿ ಇದೆ, ಹಿಂದ್ಗಡೆ ಇಬ್ಬರು ಚಾಮರದಾರ ಸೇವಕರಿದ್ದಾರೆ, ಮೇಲ್ಗಡೆ ಛತ್ರಿ ಇದೆ. ಇದು ಮಹಾವೀರನ ಮೂರ್ತಿ ಇತ್ತು ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ಒಂದು ಜೈನ ಶಿಲ್ಪ ನೀವು ನೋಡ್ತಾ ಇದ್ದೀರಿ. ಇಲ್ಲಿನೂ ಹಿಂದೆ ಇಬ್ಬರು ಚಾಮರದಾರು, ಮೇಲ್ಗಡೆ ಮುಕ್ಕಡೆ ಇದೆ. ಇಂಥ ಜೈನ ಏನು ಮೂರ್ತಿ ಒಳಗಡೆ ಇದ್ದದ್ದು ಇವತ್ತಿಲ್ಲ, ಎಲ್ಲ ಹಾಳಾಗಿದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಶಿಲ್ಪ ಇದೆ, ಇಲ್ಲಿ ಶಾಸನ ಇದೆ, ಇಲ್ಲಿ ಮುಂದ್ಗಡೆ ಮೂರ್ತಿ ಇದೆ. ಇದು ಪಾರ್ಶ್ವನಾಥ ಮೂರ್ತಿ ಅಂತ ಹೇಳ್ತೀವಿ. ಈ ಪಾರ್ಶ್ವನಾಥ ಅಂದರೆ ಹಿಂದೆ 7 ಹೆಡೆ ಇದು ಇರೋದ್ರಿಂದ ಇದು ಪಾರ್ಶ್ವನಾಥ ತೀರ್ಥಂಕರ ವಿಗ್ರಹ. ಅಲ್ಲೇ ಮಹಾವೀರ. ಅದೇ ರೀತಿ ಇದು 3 ತ್ರಿಕೂಟ ಬಸ್ತಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲೊಂದು ಈ ಜೈನ ಬಸ್ತಿಯ ಕೆಳಗಡೆ ಏನು ಒಂದು ಗರ್ಭಗೃಹ, ಒಂದು ಒಳಗಡೆ ನೆಲಮನೆ ಇದೆ, ಅದರ ಇಲ್ಲಿ ಪ್ರವೇಶ ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆ ಈ ಜೈನ ಬಸ್ತಿಗಳು 9ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ಕಟ್ಟಿರುವಂಥ ಜೈನ ಬಸ್ತಿಗಳು. ಇಲ್ಲಿರ್ತಕ್ಕಂಥ ಸ್ತಂಭ ಶಾಸನವನ್ನು ಸಹ ತಾವು ನೋಡಬೇಕು. ಮುಂದಿರ್ತಕ್ಕಂಥ ಚಂದ್ರನಾಥ ಬಸ್ತಿ ಅಂತೇನು ಕರೀತಾರೆ, ಆನೆ ಬಸ್ತಿ ಅಂತ ಕರೀಲಿಕ್ಕೆ ಅಲ್ಲೇ ಹೊಸಲದಲ್ಲಿ ಆನೆ ಇದೆ ನೋಡಿ, ಕಾಣಿಸ್ತದ? ಆನೆ ತಾವು ಗಮನಿಸಿದರೆ ಇದಕ್ಕೆ ಆನೆ ಬಸ್ತಿ ಅಂತ ಕರೀತಾ ಇದ್ರು, ತ್ರಿಕೂಟ ಬಸ್ತಿ. ಕರ್ನಾಟಕ ವೀರರ ಭೂಮಿ. 10 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸು ಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ, ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ವೀಕ್ಷಕರೇ, ಈ ರತ್ನತ್ರಯ ಮುಳುಗುಂದದ ಜೈನ ಬಸ್ಗಳಲ್ಲಿ ತ್ರಿಕೂಟ ಪದ್ಧತಿಯ ಏನು ಒಂದು 3 ಗರ್ಭಗೃಹಗಳಲ್ಲಿ ಜೈನ ವಿಗ್ರಹಗಳು ಇತ್ತಂತ ಹೇಳಿದೆ. ಅದಕ್ಕೆ ಆನೆ ಬಸ್ತಿ ಅಂತ ಕರೀತಾ ಇದ್ರು ಅಂತ ಹೇಳಿದೆ. ಅದರ ಕಾಲಮಾನ 9ನೇ ಶತಮಾನ. ಇಲ್ಲಿರ್ತಕ್ಕಂಥ ಚಂದ್ರನಾಥ ಬಸ್ತಿ ಕಲ್ಯಾಣ ಚಾಲುಕ್ಯರ ಕಾಲದ ಇಲ್ಲಿ 9-10ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ನಿರ್ಮಾಣ ಮಾಡಿರುವಂಥ ಈ ಜೈನ ಬಸ್ತಿಗಳಿಗೆ ಎರಡನೇದ್ದು ಇದು ಚಂದ್ರನಾಥ ಬಸ್ತಿ. ಇದರೊಳಗೆ 2 ಜೈನ ಬಸ್ತಿಗಳಿದ್ವು ಅಂತ ಹೇಳ್ತೀವಿ. ಇಲ್ಲಿ ಒಳಗಡೆ ಯಾವ ಮೂರ್ತಿ ಇದ್ವು ಅಂದರೆ ಒಂದು ಚಂದ್ರನಾಥ ತೀರ್ಥಂಕರ ಅಂತ ಹೇಳ್ತೀವಿ, ಇನ್ನೊಂದರೊಳಗೆ ಜೈನ ವಿಗ್ರಹ ಅಂತ ಹೇಳ್ತೀವಿ. ಒಟ್ಟಾರೆ ಇಲ್ಲಿ 2 ಜೈನ ಬಸ್ತಿಗಳು, ಅಲ್ಲೇ 3 ಜೈನ ಬಸ್ತಿಗಳು, 5 ಜೈನ ಬಸ್ತಿಗಳ ಜೊತೆಗೆ ದೊಡ್ಡದಾದಂಥ ಬೆಟ್ಟದ ಮೇಲೆ ಇಲ್ಲಿ ಒಂದು ಶ್ರವಣಬೆಳಗೊಳದಲ್ಲಿ ನೋಡ್ತಕ್ಕಂಥ ಬಾಹುಬಲಿ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದ್ರ ಜೊತೆಗೆ ಶಾಸನವೂ ಇದ್ದೇವೆ ಅಂತ ಹೇಳ್ತಾ ಈ ಮುಳುಗುಂದ ಬೆಟ್ಟ ಜೈನ ಮತ್ತು ಬೌದ್ಧರ ಒಂದು ಪವಿತ್ರ ಸ್ಥಳ. ಇಲ್ಲಿ ಜೈನರು ಬಸ್ತಿಗಳ ಜೊತೆಗೆ ಇಲ್ಲಿ ಬೌದ್ಧರು ವಾಸವಾಗಿದ್ದರು ಅಂತ ಹೇಳಿ ಡಾಕ್ಟರ್ ಎಂ ಚಿದಾನಮೂರ್ತಿಯವರು ಬೌದ್ಧ ಶಾಸನವೂ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬನ್ನಿ ವೀಕ್ಷಕರೇ, ಇಲ್ಲಿ ನೋಡ್ರಿ, ಈ ಜೈನ ಬಸ್ತಿಯ ಏನು ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಬಾಗಿಲವಾಡದೊಳಗೆ ಒಂದು ಜೈನ ವಿಗ್ರಹ ಇದ್ದರೆ ಇಲ್ಲಿ ಪಕ್ಕದಲ್ಲೇ ಒಂದು ಜೈನ ಬಸ್ತಿ ಇತ್ತು ಅಂತ ಹೇಳ್ತೀವಿ. ಈ ಜೈನ ಬಸ್ತಿಯ 2ನೇ ಜೈನ ಬಸ್ತಿ, ಇದು 1ನೇ ಜೈನ ಬಸ್ತಿ ಅಂತ ಹೇಳಿದರೆ ಇವತ್ತು ಅದನ್ನು ಒಂದೇ ಜೈನ ಬಸ್ತಿಯಾಗಿ ಏನು 2 ಇದ್ವು ಅವನು ಒಂದೇ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಮಧ್ಯದಲ್ಲಿರುವಂಥ ಜೈನ ಏನು ವಿಗ್ರಹ ಇತ್ತು, ಜೈನ ಶಿಲ್ಪಗಳು ಇವೆಲ್ಲ ಒಡೆದು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಇತಿಹಾಸವನ್ನು ನಾವು ನೋಡಿದಾಗ ಇಲ್ಲಿ ಮುಸ್ಲಿಮರ ಆಳ್ವಿಕೆಯೊಳಗೆ ಏನು 17ನೇ ಶತಮಾನದಾಗ ಈ ಜೈನ ಬಸ್ತಿಯನ್ನು ಮೂರ್ತಿಯನ್ನು ಒಡೆದು ಹಾಕಿದರು, ಆದಾಗಿಂದ ಸುಟ್ಟರು ಅಂತ ಏನು ಹೇಳ್ತಾರೆ. ಮುಂದೆ ಅದನ್ನೇ ಮುಂದಿನ ದಿನಮಾನದಲ್ಲಿ ಮತ್ತೆ ಇವುಗಳನ್ನು ಪುನರ್ ನಿರ್ಮಾಣ ಮಾಡಿ ಇಲ್ಲಿ ಪೂಜಾ ಪುನಸ್ಕಾರ ನಡೀತಾ ಇತ್ತು ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ 100-200 ವರ್ಷದಿಂದ ಇಲ್ಲೆಲ್ಲ ಏನು ಸುತ್ತಲೂ ಅತಿಕ್ರಮಣಕ್ಕೆ ಒಳಗಾಗಿ ಈ ಜೈನರ ಬಸ್ತಿಯ ಬೆಟ್ಟಗಳ ಸುತ್ತ ಇರುವಂಥ ಏನು ಗಲೀಜು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಹಾಳಾಗಿದೆ. ಇಲ್ಲಿದ್ದಂಥ ಮೂರ್ತಿಗಳು ಏನು ಒಡೆದು ಹೋಗಿದ್ದಾವೆ ಅವುಗಳ ಭಗ್ನಾವಶೇಷಗಳನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಇರುವಂಥ ಒಂದು ಜೈನ ಶಿಲ್ಪ ತಾವು ನೋಡ್ತಾ ಇದ್ದೀರಿ, ಅಲ್ಲೇ ಒಂದು ತೀರ್ಥಂಕರ ಶಿಲ್ಪ ನೋಡ್ತಾ ಇದ್ದೀರಿ. ಒಟ್ಟಾರೆ ಇಲ್ಲಿಯ ಇರ್ತಕ್ಕಂಥ ಕಲಾತ್ಮಕ ಕೆತ್ತನೆ ಶಿಲ್ಪಗಳು
ಇಲ್ಲಿ ಸಾಕಷ್ಟು ಇದ್ದು ಇವತ್ತು ಸ್ವಲ್ಪ ಉಳಿದಿದ್ದಾವು ಅಂತ ಹೇಳ್ತಾ ಮುಂದಿನ ಏನು ಈ ಜೈನ್ ಬಸ್ತಿಯ ಚಂದ್ರನಾಥ್ ಬಸ್ತಿ ಅಂತ ಕರಿತೀವಿ, ಮುಂದಿನ ಬಂಡೇರಿ ಕೆತ್ತಿರುವಂಥ ಬಾಹುಬಲಿ ಮೂರ್ತಿಯನ್ನು ನೋಡುವ ಬನ್ನಿ. ಈ ಪಾದದ ಬುಡಕೆ ಏನು ಲಿಪಿ ಇದೆ ಅದರ ಪಕ್ಕದಲ್ಲಿ ಅನೇಕ ತೀರ್ಥಂಕರಿದ್ದಾರೆ. ಇಲ್ಲಿ ಮತ್ತೊಂದು ದೊಡ್ಡದು ಬೃಹತ್ ಶಾಸನ ಇದೆ, ಇದರ ಮೇಲ್ಗಡೆ ಒಂದು ಶಾಸನ ಮತ್ತು ಇದ್ರ ಬುಡಕ್ಕೆ 2 ಶಾಸನ. ಒಟ್ಟಾರೆ ಇಲ್ಲಿ 4 ಶಾಸನಗಳ ಜೊತೆಗೆ ಪಾದದ ಬುಡಕ್ಕೆ ಒಂದು ಶಾಸನ ಹೇಳಿದ್ರೆ 5 ಆಗುತ್ತೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ತೀರ್ಥಂಕರ ಬಗ್ಗೆ ಬರೆದಿರುವಂಥ ಮಾಹಿತಿ ಇದೆ. ಒಟ್ಟಾರೆ ಈ ಬೆಟ್ಟ ಮುಳುಗುಂದ ಶ್ರವಣಬೆಳಗೊಳಗತೆಯೇ ಇದೊಂದು ಸುಪ್ರಸಿದ್ಧವಾದಂಥ ಯಾತ್ರಾ ಸ್ಥಳವಾಗ್ತಿತ್ತು. ಆದರೆ ಇಲ್ಲಿ ಅರ್ಧ ಕೆತ್ತಿರುವಂಥ ಏನು ಬಾಹುಬಲಿ ಮೂರ್ತಿ ಇದೆ, ಅರ್ಧ ಕೆತ್ತಿ ಕೈ ಬಿಟ್ಟಿರುವುದರಿಂದ ಈ ಬೃಹತ್ ಬಂಡೆಯೊಳಗೆ ಏನು ಕೆತ್ತನೆ ಮಾಡಬೇಕಾಗಿದ್ದ ಅದೆಲ್ಲ ವಿವರಣೆ ಇದೆ ಅಂತ ಹೇಳ್ತಾ, ಒಟ್ಟಾರೆ ಈ ಜೈನ ಶಿಲ್ಪ, ಜೈನ ಬಸ್ತಿಗಳು ಇಲ್ಲೆಲ್ಲ ಏನು ಜೀರ್ಣಾವಸ್ಥೆಯೊಳಗಿದ್ದಾವೆ, ದುರವಸ್ಥೆಯೊಳಗಿದ್ದಾವೆ, ಇವುಗಳ ವ್ಯವಸ್ಥೆ ಆಗ್ಬೇಕಂದ್ರೆ ಇಲ್ಲಿ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಇದೊಂದು ಪ್ರವಾಸಿ ಸ್ಥಳ ಮಾಡಬೇಕು. ಹೀಗಾಗಿ ಇಲ್ಲಿ ಅನೇಕ ಜನರು ಬಂದು ನೋಡ್ಲಿಕ್ಕೆ ಆಗ್ತದೆ. ಇಲ್ಲಿರ್ತಕ್ಕಂಥ ಬೆಟ್ಟವನ್ನು ಸಮತಟ್ಟಾಗಿ ಮಾಡಿಕೊಂಡು ಇಲ್ಲಿ ಸುಂದರವಾದಂಥ ಒಂದು ಹೂದೋಟವನ್ನು ಮಾಡಿ ಜೈನರು ಬಂದು ಹೋಗಲಿಕ್ಕೆ, ಪ್ರವಾಸಿಗರು ಬಂದು ಹೋಗಲಿಕ್ಕೆ ಇದನ್ನು ಆಕರ್ಷಣೀಯ ಒಂದು ಪ್ರವಾಸಿ ಸ್ಥಳ ಆಗ್ಬೇಕಂತ ಹೇಳ್ತಾ, ಇಲ್ಲೇನು ಶಾಸನಗಳ ವಿವರಣೆಯೊಂದಿಗೆ ಈ ಬಂಡೆ ಬೃಹತ್ ಬಂಡೆಯೊಳಗೆ ಕೆತ್ತಿರುವಂಥ ಏನು ಅರ್ಧ ಕೆತ್ತಿರುವಂಥ ಏನು ಬಾಹುಬಲಿ ಶಿಲ್ಪದ ಬಗ್ಗೆ, ಶಾಸನಗಳ ಬಗ್ಗೆ ನನಗೆ ಇಲ್ಲಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಪಡಿಸಿದ್ದೇನೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಶೋಧನೆ ಆದರೆ ಇದೊಂದು ಬೃಹತ್ ವಾಸ್ತುಶಿಲ್ಪದ ಒಂದು ಶಿಲ್ಪ ಕಲಾಕೃತಿ ಅಂತ ಹೇಳ್ಬೋದು. ಇಲ್ಲಿ ಅರ್ಧ ಕೆತ್ತಿದ್ರೂ ಇಲ್ಲಿ ಅದರ ವಿವರಣೆ ಇದೆ, ಅದನ್ನು ಅದರ ಪುಸ್ತಕದೊಳಗೆ ಪ್ರಕಟಿಸಬೇಕು. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ